ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಿಮ್ಮ ಮುಂದೆ ಬರ್ತಾ ಇರೋದು ಹೊಸ ಕತೆ. ಈ ಜೀವಕ್ಕೆ ಜೀವ ನೀನು ಭಾಗ 1. ಆಫೀಸಿನಿಂದ ಫ್ಲ್ಯಾಟಿಗೆ ವಾಪಸ್ಸಾದ ಆರ್ಯನ್ ಬೆಳಿಗ್ಗೆ ತಲೆನೋವೆಂದು ಆಫೀಸಿಗೆ ರಜೆ ಮಾಡಿ ರೂಮಲ್ಲೇ ಇರುವ ಗೆಳೆಯನ ನೆನಪಾದಾಗ ಅವನ ಕೋಣೆಯತ್ತ ನಡೆದನು. ಮಂಚದಲ್ಲಿ ಮಲಗಿ ತಲೆ ಮೇಲೆ ಕೈಯಿಟ್ಟು ತಿರುಗುತ್ತಿರುವ ಫ್ಯಾನನ್ನೇ ನೋಡುತ್ತಿರುವ ಗೆಳೆಯನನ್ನು ಗಮನಿಸಿ ಹೆಗಲಲ್ಲಿದ್ದ ಲ್ಯಾಪ್ಟಾಪ್ ಬ್ಯಾಗನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಅಡಿಗೆ ಕೋಣೆಯತ್ತ ಹೋದವನಿಗೆ ಅಲ್ಲಿ ಅವನು ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಮಾಡಿಟ್ಟು ಹೋದ ತಿಂಡಿ ಹಾಗೂ ಸಿಂಕಲ್ಲಿ ಹಾಗೆಯೇ ಇರುವ ಪಾತ್ರೆಗಳನ್ನು ನೋಡಿ ಗಾಬರಿಯಿಂದ ಗೆಳೆಯನ ಪಕ್ಕ ಬಂದು ಅವನ ಹಣೆ ಮತ್ತು ಮೈಯನ್ನು ಮುಟ್ಟಿ ಮೈಯೇನು ಬಿಸಿ ಇಲ್ಲದಿರುವುದನ್ನು ಗಮನಿಸಿ, ಸಾಮ್ರಾಟ್, ತಲೆನೋವು ಕಮ್ಮಿಯಾಗಿಲ್ವಾ? ಅಲ್ಲ, ಬೆಳಿಗ್ಗೆ ಮಾಡಿಟ್ಟ ತಿಂಡಿ ಹಾಗೆಯೇ ಇದೆ, ಏನೂ ತಿಂದಿಲ್ವಾ ಎಂದವನು ಅಲ್ಲೇ ಇದ್ದ ನೀರಿನ ಬಾಟಲನ್ನು ತೆಗೆದುಕೊಂಡು ನೀರು ಕುಡಿದು ಗೆಳೆಯನತ್ತ ನೋಡಿದಾಗ ಇನ್ನೂ ಅವನ ದೃಷ್ಟಿ ಫ್ಯಾನ್ ಮೇಲೆಯೇ ಇತ್ತು. ಅವನ ಪಕ್ಕ ಹೋಗಿ ಹಣೆಯ ಮೇಲಿಟ್ಟುಕೊಂಡಿದ್ದ ಅವನ ಕೈಯನ್ನು ಸರಿಸಿ, ಸಾಮ್ರಾಟ್, ಈಸ್ ಎವ್ರಿಥಿಂಗ್ ಓಕೆ ಎಂದು ತುಸು ಗಾಬರಿಯಲ್ಲೇ ಕೇಳಿದನು. ತನ್ನೆದುರಿರುವವನು ನಿಧಾನವಾಗಿ ದೃಷ್ಟಿ ಹರಿಸಿ, ಹೇ ಆರ್ಯನ್, ಯಾವಾಗ ಬಂದೆ ಎನ್ನುತ್ತಾ ಎದ್ದು ಕುಳಿತವನ ಧ್ವನಿಯಲ್ಲಿದ್ದ ಹತಾಶೆ ಹಾಗೂ ಕಳೆಗುಂದಿದ ಮುಖವನ್ನು ನೋಡಿದವನಿಗೆ ತಕ್ಷಣ ಏನೋ ನೆನಪಾಗಿ ಅವನ ಎದುರಲ್ಲೇ ಕುಳಿತು, ಅಂಕಲ್ ಫೋನ್ ಮಾಡಿದ್ರಾ ಎಂದವನಿಗೆ ತನ್ನ ಗೆಳೆಯ ಮೌನ ತಾಳುವುದು ಭಾರತದಿಂದ ಕರೆ ಬಂದಾಗ ಮಾತ್ರವೆಂದು ಈ 6 ವರ್ಷದಲ್ಲಿ ತಿಳಿದು ಹೋಗಿತ್ತು. ಎಸ್, ನಾಳೆ ಶಾಶ್ವತವಾಗಿ ಭಾರತಕ್ಕೆ ಮರಳುತ್ತಿದ್ದೇನೆ. ನನ್ನ ಫ್ಲೈಟ್ ಟಿಕೆಟ್ ಹಾಗೂ ಉಳಿದೆಲ್ಲ ಪ್ರೊಸೀಜರನ್ನು ಅಂಕಲ್ ಅಲ್ಲಿಂದಲೇ ಕ್ಲಿಯರ್ ಮಾಡಿಸಿದ್ದಾರೆ ಎಂದು ದೀರ್ಘ ಉಸಿರು ಹೊರಚೆಲ್ಲಿದನು. ಗೆಳೆಯನ ಮಾತು ಕೇಳಿ ಆಘಾತದಿಂದ ಎದ್ದು ನಿಂತ ಆರ್ಯನ್, ವಾಟ್? ಕಮಾನ್ ಮ್ಯಾನ್, ಇದು ಜೋಕ್ ತಾನೇ ಎಂದು ತೊದಲುತ್ತಲೇ ಕೇಳಿದನು. ಆರ್ಯ, ಐ ಆಮ್ ಬ್ಲಡಿ ಸೀರಿಯಸ್. ನಾಳೆ ರಾತ್ರಿಯ ಫ್ಲೈಟ್ ಅನ್ನುತ್ತಾ ಅಲ್ಲೇ ಮಂಚದ ಪಕ್ಕ ಟೇಬಲ್ ಮೇಲಿದ್ದ ಕವರನ್ನು ತೆಗೆದು ಅವನ ಕೈಯಲ್ಲಿಟ್ಟ ಕೂಡಲೇ ಆರ್ಯ ಗಡಿಬಿಡಿಯಲ್ಲೇ ಆ ಕವರನ್ನು ತೆರೆದು ನೋಡಿ, ಸಾಮ್ರಾಟ್, ಸಡನ್ನಾಗಿ ಮನೆಯಲ್ಲಿ ಎಲ್ಲ ಹುಷಾರಿದ್ದಾರೆ ತಾನೇ ಅಂದ. 1 ನಿಮಿಷ, ಈಗಲೇ ಸಾಮ್ರಾಟ್, ನಾನೇ ನೇರವಾಗಿ ಮಾತನಾಡಿ ಅವರೆಲ್ಲ ಹತ್ತಿರ ಕ್ಷೇಮವೇ ಕೇಳುತ್ತೇನೆ ಎಂದು ಪ್ಯಾಂಟ್ ಜೇಬಿನಲ್ಲಿದ್ದ ಮೊಬೈಲ್ ಹೊರ ತೆಗೆದವನನ್ನು ತಡೆದು, ಆರ್ಯ, ಅಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ, ಕರೆ ಮಾಡುವ ಅಗತ್ಯವಿಲ್ಲ. ಒಂದಲ್ಲ ಒಂದು ದಿನ ನಾನು ಭಾರತಕ್ಕೆ ಮರಳಲೇಬೇಕಿತ್ತು. 6 ವರ್ಷದ ಹಿಂದೆ ಅಲ್ಲಿ ನನ್ನದೇ ಆದಂತಹ ಕೆಲವೊಂದು ಜವಾಬ್ದಾರಿಗಳಿಗೆ ಬಿಂದು ತೋರಿಸಿ ಇಲ್ಲಿಗೆ ಬಂದವನು ನಾನು. ಈಗ ಆ ಜವಾಬ್ದಾರಿಗಳನ್ನು ಹೊರುವ ಸಮಯ. ಅಂಕಲ್ಗೆ ಕೊಟ್ಟ ಮಾತಿನಂತೆ ನಾನು ಹೋಗಲೇಬೇಕು ಎಂದು ಎದ್ದು ವಾಶ್ರೂಮಿನ ಕಡೆಗೆ ನಡೆದನು. ಗೆಳೆಯನ ಮಾತು ಕೇಳಿ ಆಘಾತದಲ್ಲಿದ್ದವನಿಗೆ ಅವನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲವೆನ್ನುವುದರ ನೆನಪಾದಾಗ ಆರ್ಯ ಆ ಕವರನ್ನು ಅಲ್ಲೇ ಇಟ್ಟು ಅಡಿಗೆ ಕೋಣೆಗೆ ಹೋಗಿ ಸ್ವಲ್ಪದರಲ್ಲೇ ಮ್ಯಾಗಿ, ಪಾಸ್ತಾ ಹಾಗೂ ಕಾಫಿ ಮಾಡಿಕೊಂಡು ಬಂದು ಕಿಟಕಿಯಾಚೆ ದೃಷ್ಟಿ ನೆಟ್ಟ ಗೆಳೆಯನನ್ನು ಕರೆದು, ಸಾಮ್ರಾಟ್, ಕಮ್, ತುಂಬ ಹಸಿವಾಗುತ್ತಿದೆ ಎಂದು ಅಲ್ಲೇ ಟಿಪಾಯ್ ಮೇಲೆ ತಟ್ಟೆಯನ್ನಿಟ್ಟನು. ಇಬ್ಬರು ಮೌನವಾಗಿಯೇ ತಿಂದು ಮುಗಿಸಿ ಕಾಫಿ ಕುಡಿಯುತ್ತಿದ್ದರು. ಸಾಮ್ರಾಟ್ ಆಫೀಸಲ್ಲಿ ಮಾತನಾಡಿದೆಯಾ ಅಂದ ಆರ್ಯ. ಅದರ ಅಗತ್ಯವೇ ಇಲ್ಲ ಆರ್ಯ, ಆಗಲೇ ಹೇಳಿದ್ದೆ ತಾನೇ, ಅಂಕಲ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಸದ್ಯಕ್ಕೆ ಲಗೇಜ್, ಪಾಸ್ಪೋರ್ಟ್ ಹಾಗೂ ಫ್ಲೈಟ್ ಟಿಕೆಟಿನೊಂದಿಗೆ ನಾನು ಏರ್ಪೋರ್ಟಿನವರೆಗೆ ಹೋಗುವುದೊಂದೇ ಬಾಕಿ ಉಳಿದಿದೆ ಎಂದು ನಸುನಕ್ಕವನ ಮುಖದಲ್ಲಿ ದುಃಖ ಮಡುವುಗಟ್ಟಿತ್ತು. ಅವನ ಮುಖ ನೋಡಿ ತುಸು ಅಸಮಾಧಾನ ಹಾಗೂ ಕೋಪದಿಂದ, ಇಲ್ಲಿಗೆ ಬಂದರೆ 1 ವಾರ ಕೂಡ ನಿಲ್ಲದ ಅಂಕಲ್, ತಿಂಗಳ ಹಿಂದೆ ಬಂದವರು ನಮ್ಮ ಜೊತೆಗೆ 10 ದಿನ ಉಳಿದಾಗಲೇ ಅಂದುಕೊಂಡೆ ಏನೋ ದೊಡ್ಡ ನಿರ್ಧಾರ ಮಾಡಿಕೊಂಡೇ ಬಂದಿದ್ದಾರೆ ಎಂದು ಅಂದುಕೊಂಡನು. ನಂತರ ಆರ್ಯನ್ 100 ಮಾತನಾಡಿದರೂ ಸಾಮ್ರಾಟ್ನ ಉತ್ತರ ಹಾಂ ಹ್ಞೂ ಇಷ್ಟೇ ಆಗಿತ್ತು. ಹಾಗಾಗಿ ತನ್ನ ಮಾತು ನಿಲ್ಲಿಸಿದವನು ಕಾಫಿ ಕಪ್ ಹಾಗೂ ತಟ್ಟೆಗಳನ್ನು ಹಿಡಿದು ಅಡುಗೆ ಕೋಣೆಗೆ ಹೋಗಿ ವಾಪಸ್ಸಾದಾಗ ಅಲ್ಲೇ ಸೆಲ್ಫ್ ಮೇಲಿದ್ದ ಲಗೇಜ್ ಬ್ಯಾಗುಗಳನ್ನು ಕೆಳಗಿರಿಸಿ ವಾರ್ಡ್ರೋಬ್ ತೆರೆಯುತ್ತಿದ್ದ ಗೆಳೆಯನನ್ನು ನೋಡಿ,
ಬಟ್ಟೆಯ ಜೊತೆಗೆ ಅವನ್ನೆಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಲು ಸಹಾಯ ಮಾಡುತ್ತಿದ್ದವನು 10 ಬಾರಿಯಾದರೂ ಸಾಮ್ರಾಟ್, ಭಾರತಕ್ಕೆ ಹೋಗಲೇಬೇಕಾ? ನಿನ್ನ ಜವಾಬ್ದಾರಿಗಳನ್ನೆಲ್ಲ ಅಖಿಲ್ಗೆ ವಹಿಸಿ ವಾಪಸ್ಸು ಬಂದುಬಿಡು ಎಂದವನನ್ನು ನೋಡಿ ಸುಮ್ಮನಾದವನು ಕೊನೆಗೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ. ರಾತ್ರಿ ಇಬ್ಬರು ಅವರಿದ್ದ 20 ಅಂತಸ್ತಿನ ಬಿಲ್ಡಿಂಗಿನ ರೂಫಾಲ್ಟ್ ಮೇಲೆ ಕುಳಿತು ನಕ್ಷತ್ರದಂತೆ ಭೂಮಿಯನ್ನು ಒದ್ದಿರುವ ವಿದ್ಯುತ್ ದೀಪಗಳಿಂದ ಕೂಡಿದ ರಸ್ತೆ, ಸುತ್ತಮುತ್ತಲಿನ ಕಟ್ಟಡ ಹಾಗೂ ಸ್ವಲ್ಪವೂ ಬಿಡುವು ಕೊಡದೆ ರಸ್ತೆಯಲ್ಲಿ ಓಡಾಡುವ ವಾಹನಗಳನ್ನೆಲ್ಲ ದಿಟ್ಟಿಸುತ್ತಾ ಕುಳಿತಿದ್ದರು. ಪಕ್ಕದಲ್ಲಿದ್ದ ಕವರ್ ಒಳಗಿನಿಂದ ಬಿಯರ್ ಬಾಟಲಿಯನ್ನು ಹೊರತೆಗೆದವನು, ಆರ್ಯ, ತಗೋ. ಈ 6 ವರ್ಷದಲ್ಲಿ ಒಮ್ಮೆಯಾದರೂ ನಾನು ನಿನ್ನ ಜೊತೆಗೆ ಡ್ರಿಂಕ್ಸ್ ಮಾಡಬೇಕು ಎನ್ನುವುದು ನಿನ್ನ ಕನಸಾಗಿತ್ತು ತಾನೇ? ಈ ದಿನ ಆ ನಿನ್ನ ಕನಸನ್ನು ನನಸು ಮಾಡುತ್ತಿದ್ದೇನೆ ಎಂದು ಅವನತ್ತ ಬಿಯರ್ ಬಾಟಲ್ ಚಾಚಿದಾಗ ಆರ್ಯನ್ ಆಶ್ಚರ್ಯದಲ್ಲಿ ಕಣ್ಣು ಬಾಯಿ ಬಿಟ್ಟುಕೊಂಡು ಗೆಳೆಯನನ್ನೇ ನೋಡುತ್ತಾ, ಸಾಮ್ರಾಟ್, ನೀನು ಡ್ರಿಂಕ್ಸ್, ಆರ್ ಯು ಓಕೆ ಎನ್ನುವಾಗ ಅಲ್ಲಲ್ಲಿಯೇ ಬಿಯರ್ ಬಾಟಲಿ ಮುಚ್ಚಳ ತೆಗೆದು ತನ್ನನ್ನೇ ತಿನ್ನುವಂತೆ ನೋಡುತ್ತಿರುವವನ ಕೈಯಲ್ಲಿದ್ದ ಬಿಯರ್ ಬಾಟಲಿಗೆ ತಾಗಿಸಿ, ಚಿಯರ್ಸ್ ಬಡಿ ಎಂದು ಬಿಯರ್ ಸಿಪ್ ಮಾಡಿದನು. ಇನ್ನು ಆಘಾತದಲ್ಲಿದ್ದ ಆರ್ಯ, ಸಾಮ್ರಾಟ್, ನನಗೆ ತಿಳಿದಿರುವ ಹಾಗೆ ನೀನು ಕುಡಿಯುವುದಿಲ್ಲವೆಂದು ಪ್ರಾಮಿಸ್ ಮಾಡಿದ್ದ ನೆನಪು ಅಲ್ಲ. ಆಫೀಸ್ ಪಾರ್ಟಿ ಹಾಗೂ ಹೊರಗಡೆ ಪಬ್, ರೆಸ್ಟೋರೆಂಟಿಗೆ ಹೋದಾಗ ಜ್ಯೂಸ್ ತರಿಸಿಕೊಂಡು ಕುಡಿಯುತ್ತಿದ್ದ ನಿನ್ನನ್ನು ನೋಡಿ ನಕ್ಕು ಅವಮಾನ ಮಾಡಿದವರೇ ಹೆಚ್ಚು. ಅಂಥದ್ರಲ್ಲಿ ಈ ದಿನ ಅಂದ. ಹೌದು ಆರ್ಯ, ಪ್ರಾಮಿಸ್ ಮಾಡಿದ್ದೆ. ಆದರೆ ಯಾಕೋ ಗೊತ್ತಿಲ್ಲ, ಈ ಜೀವದ ಗೆಳೆಯನ ಜೊತೆಗೆ ಕೊನೆಯ ಬಾರಿಗೆ ಈ ಜಾಗದಲ್ಲಿ ಕೂತು ಕುಡಿಯಬೇಕು ಅನಿಸಿತು. ಹಾಗೆಯೇ ನೀನೇ ಹೇಳುತ್ತಿದ್ದೆಯಲ್ಲ ಸಾಮ್ರಾಟ್, ಒಂದಲ್ಲ ಒಂದು ದಿನ ನೀನು ಕುಡಿಯುವಂತೆ ಮಾಡುತ್ತೇನೆ ಎಂದು. ಈಗ ಆ ಕ್ಷಣ ಬಂದಿದೆ ಎನ್ನುತ್ತಾ ನಸುನಕ್ಕು ಬಿಯರ್ ಕುಡಿಯುತ್ತಾ ತುಂಬ ಗೊಂದಲದಿಂದ ತನ್ನನ್ನೇ ನೋಡುತ್ತಿರುವ ಆರ್ಯನನ್ನು ಗಮನಿಸಿ, ಲೋ, ಬಿಯರ್ ಕುಡಿಯೋ, ಚಿಲ್ ಆಗಿದೆ, ಚಿಯರ್ಸ್ ಅಂತ ಮತ್ತೊಮ್ಮೆ ಅವನ ಬಾಟಲಿಗೆ ತನ್ನ ಕೈಯಲ್ಲಿದ್ದ ಬಾಟಲ್ ತಾಗಿಸಿ, ಆರ್ಯ, ನೀನು ನನ್ನ ಗೆಳೆಯ ಮಾತ್ರ ಅಲ್ಲ ಕಣೋ. ಈ 6 ವರ್ಷದಲ್ಲಿ ನೀನು ನನ್ನ ಅಪ್ಪ, ಅಮ್ಮ, ಬೆಸ್ಟ್ ಫ್ರೆಂಡ್, ಫ್ಯಾಮಿಲಿ ಎಲ್ಲ ಆಗಿದ್ದೆ. ಆದರೆ ಯಾವತ್ತೂ ನಾನು ನನ್ನ ಪಾಸ್ಟ್ ಬಗ್ಗೆ ನಿನಗೆ ಹೇಳಿರಲಿಲ್ಲ. ನಿನಗೆ ಮೊದಮೊದಲು ನನ್ನ ಬಗ್ಗೆ ಕೇಳಬೇಕೆನಿಸಿದರೂ ನೀನು ಕೇಳಲಿಲ್ಲ. ಇವತ್ತು ನನ್ನ ಬಗ್ಗೆ ಎಲ್ಲವನ್ನು ನಿನಗೆ ಹೇಳುತ್ತೇನೆ ಎಂದು ಬಿಯರ್ ಬಾಟಲಿಯನ್ನು ಅವನೆದುರು ಹಿಡಿದು, ಸಾಮ್ರಾಟ್, ನೀನ್ಯಾಕೆ ಡ್ರಿಂಕ್ಸ್ ಮಾಡುವುದಿಲ್ಲವೆಂದು 1000 ಬಾರಿ ಕೇಳಿದೆಯಲ್ಲ, ಅದಕ್ಕೆ ಉತ್ತರ, ನನ್ನ ತಂದೆಯ ಸಾವಿಗೆ ಕಾರಣವಾಗಿದ್ದು ಈ ಡ್ರಿಂಕ್ಸ್ ಕಣೋ. ಐ ಲಾಸ್ಟ್ ಮೈ ಡ್ಯಾಡ್ ಬಿಕಾಸ್ ಆಫ್ ದಿಸ್ ಬ್ಲಡಿ ಆಲ್ಕೋಹಾಲ್ ಎಂದು ಬಿಯರ್ ಬಾಟಲನ್ನು ಎಸೆಯಲು ಹೊರಟವನು, ಇದರಲ್ಲಿದ್ದ ನಶೆ ಆ ದಿನ ನನ್ನನ್ನು ಅನಾಥನನ್ನಾಗುವ ಹಾಗೆ ಮಾಡಿತ್ತು. ಅಂದು ನಾನು ಕುಡಿಯದೇ ಇದ್ದಿದ್ದರೆ ಈ ದಿನ ಡ್ಯಾಡ್ ನನ್ನ ಜೊತೆಗಿರುತ್ತಿದ್ದರು, ನನ್ನ ನೆರಳಾಗಿ ಎಂದವನು ಕುಳಿತಲ್ಲಿಂದ ಎದ್ದು ಕಣ್ಣಂಚಲ್ಲಿದ್ದ ಕಣ್ಣೀರು ಒರೆಸಿಕೊಂಡನು. ಗೆಳೆಯನ ಮಾತನ್ನು ಕೇಳಿದ ಆರ್ಯ ಅವನ ಬಳಿಗೆ ಬಂದು ಗಾಬರಿಯಲ್ಲಿ, ಸಾಮ್ರಾಟ್, ಆಗಲೇ ಪರ್ಮನೆಂಟಾಗಿ ಭಾರತಕ್ಕೆ ಹೋಗುತ್ತಿದ್ದೇನೆ ಎಂದೆ. ಈಗ ಇದು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದೀಯಾ? ಈಗ ಏನೋ ಹೇಳಿದೆಯಲ್ಲ, ಅದು ನಿಜಾನಾ ಅಂಕಲ್ ಅಂದ. ಅವನ ಮಾತುಗಳು ತೊದಲುತ್ತಿದ್ದವು. ಅವನತ್ತ ತಿರುಗಿ, ಎಸ್ ಆರ್ಯ, ನೀನು ಈಗಷ್ಟೇ ಕೇಳಿದ ಮಾತುಗಳೆಲ್ಲ ನಿಜ. ಈಗ ನಿನ್ನ ಎದುರಲ್ಲಿರುವ ಸಾಮ್ರಾಟ್ ಭಾರದ್ವಾಜಿಗೂ 6 ವರ್ಷದ ಹಿಂದಿನ ಸಾಮ್ರಾಟನಿಗೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸವಿದೆ. ಈ ಪ್ರಪಂಚದಲ್ಲಿರುವ ಕೆಟ್ಟ ಮಕ್ಕಳಲ್ಲಿ ನಾನು ಒಬ್ಬನಾಗಿದ್ದೆ. ನನ್ನ ಕಣ್ಣೆದುರೇ ಡ್ಯಾಡ್ ನನ್ನ ಇದೇ ಕೈಯನ್ನು ಗಟ್ಟಿಯಾಗಿ ಹಿಡಿದು ಕೊನೆ ಉಸಿರೆಳೆದರು ಎಂದವನ ಧ್ವನಿ ಕಂಪಿಸುತ್ತಿತ್ತು. 1 ನಿಮಿಷದ ಮೌನದ ಬಳಿಕ, ಡ್ಯಾಡ್ ಸಾವು ನನ್ನನ್ನು ಸಂಪೂರ್ಣ ಬದಲಿಸಿತು. ಹುಟ್ಟುವಾಗಲೇ ಅಮ್ಮನನ್ನು ಕಳೆದುಕೊಂಡ ನತದೃಷ್ಟ ನಾನು. ಹಾಗಾಗಿ ತಾಯಿಯ ಮಮತೆ, ಪ್ರೀತಿ, ಭಾವ ಬಂಧನಗಳ ಗಂಧ ಗಾಳಿಯೇ ಇಲ್ಲದೆ ಬೆಳೆದೆ. ತಾಯಿ ಇಲ್ಲದ ತಬ್ಬಲಿ ಎಂದು ಡ್ಯಾಡ್ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರು.
ಅವರು ಬಿಸಿನೆಸ್ ಕಂಪನಿ ಎಂದು ಯಾವಾಗಲೂ ಮನೆಯಿಂದ ಹೊರಗಡೆ ಇರುತ್ತಿದ್ದದ್ದೇ ಜಾಸ್ತಿ. ಆಗೆಲ್ಲ ಅಪ್ಪ ಅಮ್ಮನ ಸ್ಥಾನ ತುಂಬಿದ್ದು ಅಪ್ಪನ ತಂಗಿ ರಜಿನಿ ಅತ್ತೆ ಹಾಗೂ ವಾಸುದೇವ್ ಅಂಕಲ್. ಚಿಕ್ಕದ್ರಲ್ಲೇ ನನ್ನ ಜೊತೆಗೆ ಅತ್ತೆಯ ಮಗ ಅಖಿಲ್ನನ್ನು ಕೂಡ ಬೋರ್ಡಿಂಗ್ ಶಾಲೆಗೆ ಕಳುಹಿಸಿದರು. 10ನೇ ಕ್ಲಾಸ್ ತನಕ ಬೋರ್ಡಿಂಗ್ ಶಾಲೆಯಲ್ಲಿದ್ದವನಿಗೆ ಅದೊಂದು ಜೈಲು ವಾಸವೆನಿಸಿ ಮನೆಯಲ್ಲಿ ಅಳುತ್ತಾ ನನ್ನ ಕಷ್ಟವನ್ನು ಹೇಳಿಕೊಂಡಾಗ ಡ್ಯಾಡ್ ನನ್ನ ಮುಂದಿನ ಎಲ್ಲ ಶಿಕ್ಷಣವನ್ನು ನಿನ್ನಿಷ್ಟದಂತೆ ಮುಗಿಸು ಎಂದು ನನಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದರು. ಆಗಲೇ ಹೊರಗಿನ ಪ್ರಪಂಚದ ಅರಿವಾಗಿದ್ದು. ಮುಂದೆ ನನ್ನಿಷ್ಟದಂತೆ ನಗರದ ಶ್ರೀಮಂತ ಕಾಲೇಜಿಗೆ ಸೇರಿದೆ. ನನಗೆ ಸಿಕ್ಕ ಗೆಳೆಯರ ಬ್ಯಾಕ್ಗ್ರೌಂಡ್ ಕೂಡ ನಮ್ಮಷ್ಟೇ ರಿಚ್ ಆಗಿತ್ತು. ಖರ್ಚಿಗೆ ಡ್ಯಾಡ್ ಬಳಿ ಹಣ ಕೇಳಿದಾಗ ನನ್ನ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸಿಕೊಟ್ಟಿದ್ದರು. ಅಲ್ಲಿಂದ ನನ್ನ ಜೀವನ ಶೈಲಿಯೇ ಬದಲಾಯಿತು. ಗೆಳೆಯರೊಂದಿಗೆ ಸೇರಿ ಕ್ರಮೇಣ ಕುಡಿಯಲು, ಸಿಗರೆಟ್ ಸೇದಲು ಶುರು ಮಾಡಿದೆ. ಅದೊಂದು ದಿನ ವಾಸುದೇವ್ ಅಂಕಲಿಗೆ ನಾನು ಕುಡಿದು ತಡವಾಗಿ ಮನೆಗೆ ಬರುವುದು ತಿಳಿದು ಮರುದಿನ ಬೆಳಿಗ್ಗೆ ಬೇಗನೆ ನನ್ನ ಕೋಣೆಗೆ ಬಂದು ಒಂದಿಷ್ಟು ಬುದ್ಧಿ ಮಾತು ಹೇಳಿ ಹೋಗಿದ್ದರು. ಆದರೆ ಅದೆಲ್ಲ ಬೋರ್ಕಲ್ಲ ಮೇಲೆ ನೀರನ್ನು ಸುರಿದಂತಿತ್ತು. 1-2 ವಾರದಲ್ಲಿ ಡ್ಯಾಡ್ ಬಳಿ ಏನೋ ಸುಳ್ಳು ಹೇಳಿ ನನ್ನ ವಾಸ್ತವ್ಯವನ್ನು ಹಾಸ್ಟೆಲ್ಲಿಗೆ ಬದಲಾಯಿಸಿದೆ. ಬೋರ್ಡಿಂಗ್ ಶಾಲೆಯಲ್ಲಿ ಪುಸ್ತಕದೊಳಗಡೆ ಹುದುಗಿ ಕ್ಲಾಸಿಗೆ ಮೊದಲವನಾಗಿದ್ದ ಸಾಮ್ರಾಟನಿಗೆ ಕಾಲೇಜು ಸೇರಿದ ಮೇಲೆ ಪುಸ್ತಕ ಹಿಡಿದ ನೆನಪೇ ಇಲ್ಲ. ಅಪ್ಪಿತಪ್ಪಿ ಕ್ಲಾಸಲ್ಲಿ ಕುಳಿತರೆ ನಿದ್ದೆ ಮಾಡುತ್ತಿದ್ದೆ. ಇಲ್ಲವೇ ಅರ್ಧದಲ್ಲೇ ಕ್ಲಾಸಿಂದ ಹೊರ ನಡೆಯುತ್ತಿದ್ದೆ. ಕಾಲೇಜಲ್ಲಿ ರ್ಯಾಗಿಂಗ್ ಜೊತೆಗೆ ಜೂನಿಯರ್ ಸೀನಿಯರ್ ಎನ್ನುವುದು ನೋಡದೆ ಸಿಕ್ಕವರ ಜೊತೆಗೆ ಬಡಿದಾಡಿಕೊಳ್ಳುತ್ತಿದ್ದೆ. ನೀನಿವತ್ತು ಯಾವ ಸಾಮ್ರಾಟನನ್ನು ಜೀವದ ಗೆಳೆಯ, ನಿನ್ನ ರೋಲ್ ಮಾಡೆಲ್ ಎನ್ನುತ್ತಿದೆಯೋ ಅವನನ್ನು ಕಾಲೇಜಿನಲ್ಲಿ ಪ್ಲೇ ಬಾಯ್, ಮಾನ್ವರ್, ಡೆವಿಲ್, ರೋಗ್ ಇನ್ನೂ ಏನೇನೋ ಹೆಸರಿನಿಂದ ಕರೆಯುತ್ತಿದ್ದರು. ಅಷ್ಟೊಂದು ಕೆಟ್ಟವನಾಗಿದ್ದೆ ನಾನು. ಸಾಮ್ರಾಟ್, ನೀನು ಯಾವ ಹುಡುಗಿಯನ್ನು ಕಣ್ಣೆತ್ತಿ ನೋಡಿರುವುದನ್ನು ನಾನು ಇಲ್ಲಿಯವರೆಗೆ ನೋಡಿಲ್ಲ ಎನ್ನುತ್ತಿದ್ದೆಯಲ್ಲ ಆ ಸಾಮ್ರಾಟ್. ಕಾಲೇಜಲ್ಲಿರುವಾಗ ಬಟ್ಟೆಗಳನ್ನು ಬದಲಿಸಿದಂತೆ ಹುಡುಗಿಯರನ್ನು ಬದಲಿಸುತ್ತಿದ್ದ. ಇಂತಹ ಮಗನ ವಿಷಯ ತಂದೆಗೆ ತಿಳಿದಾಗ ಏನಾಗಬಹುದು ಹೇಳು. ಎಸ್, 2ನೇ ವರ್ಷದ ಇಂಜಿನಿಯರಿಂಗ್ ದಿನಗಳಲ್ಲಿ ಒಮ್ಮೆ ಡ್ಯಾಡ್ ನನ್ನನ್ನು ಹುಡುಕಿಕೊಂಡು ಕಾಲೇಜಿನ ಹಾಸ್ಟೆಲ್ಲಿಗೆ ಬಂದಿದ್ದರು. ಯಾವ ಅಪ್ಪನೂ ತನ್ನ ಮಗನನ್ನು ನೋಡಲು ಇಷ್ಟಪಡದ ಸ್ಥಿತಿಯಲ್ಲಿ ನಾನು ಕುಡಿದು ಮೈಮೇಲೆ ಪ್ರಜ್ಞೆ ಇಲ್ಲದೆ ಯಾವುದೋ ಹುಡುಗಿಯ ಜೊತೆಗೆ ಬಿದ್ದುಕೊಂಡಿದ್ದನ್ನು ನೋಡಿ ಅಲ್ಲಿಂದಲೇ ಮನೆಗೆ ಹೋಗಿದ್ದರು. ಮರುದಿನ ಬೆಳಿಗ್ಗೆ ಡ್ಯಾಡ್ಗೆ ಹಾರ್ಟ್ ಅಟ್ಯಾಕ್ ಎಂದು ಅಂಕಲ್ ಫೋನ್ ಮಾಡಿದಾಗ ಅವರಿಂದ ಆಸ್ಪತ್ರೆಗೆ ಓಡಿದ್ದೆ. ಅಲ್ಲಿ ಡ್ಯಾಡ್ ನನ್ನ ಕೈ ಹಿಡಿದು ಭಾರದ್ವಾಜ್ ಎಂಬ ಸ್ವತ್ತನ್ನು ನಿನ್ನ ಕೈಗಿಟ್ಟು ಹೋಗುತ್ತಿದ್ದೇನೆ. ಅದು ನನ್ನ ಮತ್ತು ನಿನ್ನಮ್ಮನ ಕನಸು. ಅದರ ಮರ್ಯಾದೆ ಗೌರವವನ್ನು ಉಳಿಸಿಕೊಂಡು ಹೋಗು. ಲವ್ ಯು ಮೈ ಸನ್. ಐ ಆಮ್ ಸಾರಿ ಎಂದವರ ಕೈ ಹಿಡಿತ ಸಡಿಲಿಸಿದಾಗ ಅಲ್ಲೇ ಪಕ್ಕದಲ್ಲಿದ್ದ ವೆಂಟಿಲೇಟರ್ ಕೀ ಎಂದು ಜೋರಾಗಿ ಸದ್ದು ಮಾಡಲು ಶುರು ಮಾಡಿತ್ತು. ಆಮೇಲೆ ಅಲ್ಲಿ ಏನು ನಡೆಯಿತೆಂದು ನನಗೆ ಗೊತ್ತಿಲ್ಲ. ಗೊಂಬೆಯಂತೆ ಅಂಕಲ್ ಹೇಳಿದ ಎಲ್ಲ ಕೆಲಸವನ್ನು ಮಾಡಿ ಅಪ್ಪನ ಕಾರ್ಯ ಮುಗಿಸಿದ್ದೆ. 1 ತಿಂಗಳು ಮನೆಯಲ್ಲಿದ್ದವನಿಗೆ ಡ್ಯಾಡ್ ಸಾವು, ಪುನಃ ನಾನು ಅನಾಥನಾದೆ ಎನ್ನುವ ನೋವಿನ ಜೊತೆಗೆ ಡ್ರಿಂಕ್ಸ್ ಸ್ಟ್ರೋಕ್ ಇಲ್ಲದೆ ಹುಚ್ಚು ಹಿಡಿದಂತಾಗಿತ್ತು. ಅಂಕಲ್ ಬಳಿ ಕಾಲೇಜಿಗೆ ಹೋಗುತ್ತೇನೆ ಎಂದಾಗ ಅಪ್ಪ ನಿನ್ನ ಕೈ ಹಿಡಿದು ನಿನ್ನಲ್ಲಿ ಸಾರಿ ಯಾಕೆ ಕೇಳಿದರೆಂದು ತಿಳಿಯಿತಾ ಎಂದವರ ಮಾತು ಕೇಳಿ ಆಶ್ಚರ್ಯದಲ್ಲಿ ಅವರ ಕಡೆಗೆ ನೋಡಿದೆ. ಭಾವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದ ದಿನ ಅವರು ನಿನ್ನ ಹಾಸ್ಟೆಲ್ಲಿಗೆ ಬಂದಿದ್ದರು. ಅಲ್ಲಿ ನೀನು ಕುಡಿದು ಮೈಮೇಲೆ ಪ್ರಜ್ಞೆ ಇಲ್ಲದೆ ಹುಡುಗಿಯ ಜೊತೆಗೆ ಅಂತ ಅವರ ಮಾತು ಮುಗಿಯುವುದರೊಳಗಡೆ ನಾನು ಕುಸಿದು ಬಿದ್ದಿದ್ದೆ. ನಿನ್ನ ಕಾಲೇಜಿನಿಂದ ಬಂದವರು ಯಾರ ಬಳಿಯೂ ಮಾತನಾಡಿಲ್ಲ. ರಾತ್ರಿ ಕೆಲವೊಂದು ಕಾಂಟ್ಯಾಕ್ಟ್ ಬಗ್ಗೆ ಭಾವನಲ್ಲಿ ಮಾತನಾಡಬೇಕೆಂದು ಅವರ ಕೋಣೆ ಒಳಗಡೆ ಹೋದಾಗ ನಿಮ್ಮಮ್ಮನ ಫೋಟೋದೆದುರು ಬಿದ್ದುಕೊಂಡಿದ್ದರು. ತಕ್ಷಣ ಆಸ್ಪತ್ರೆಗೆ ಸೇರಿಸಿದೆವು. ಭಾವ ನನ್ನಲ್ಲಿ ಹೇಳಿದ ಕೊನೆಯ ಮಾತೇನು ಗೊತ್ತಾ? ನಾನೊಬ್ಬ ಒಳ್ಳೆಯ ತಂದೆಯಾಗಲಿಲ್ಲ ವಾಸು ಎಂದು. ಡ್ರಿಂಕ್ಸ್ ಸ್ಟ್ರೋಕ್ ಜೊತೆಗೆ ಹುಡುಗಿಯರ ವಿಷಯ
ನಿನ್ನ ಗೆಳೆಯರ ಬಳಗ ಹಾಗೂ ಹಾಸ್ಟೆಲ್ ಜೀವನ ಇವೆಲ್ಲದರ ಬಗ್ಗೆ ನನಗೆ ತಿಳಿದಿತ್ತು. ನಿನಗೆ ಒಂದೆರಡು ಬಾರಿ ಬುದ್ಧಿ ಮಾತು ಹೇಳಿದ್ದೆ. ಆದರೆ ಒಂದಲ್ಲ ಒಂದು ದಿನ ನೀನೇ ಸರಿ ಹೋಗುತ್ತೀಯ ಎಂದು ಸುಮ್ಮನಾಗಿ ಭಾವನಲ್ಲಿ ನಿನ್ನ ಬಗ್ಗೆ ಒಳ್ಳೆಯದನ್ನೇ ಹೇಳುತ್ತಾ ಇಂದು ಪರೋಕ್ಷವಾಗಿ ಭಾವನ ಸಾವಿಗೆ ನಾನೇ ಕಾರಣವಾಗಿ ಬಿಟ್ಟೆ ಎಂದು ಬಿಕ್ಕಿ ಬಿಕ್ಕಿ ಹತ್ತರು. ಆ ದಿನ ನಾನು ಮೊದಲ ಬಾರಿಗೆ ಅತ್ತದ್ದು ಆರ್ಯ. ಅಲ್ಲಿಯವರೆಗೆ ಮಮ್ಮಿ ಅಥವಾ ಡ್ಯಾಡ್ ನೆನಪಾಗಿ ಬೇಸರ ಪಟ್ಟುಕೊಂಡಿದ್ದೆ ಹೊರತು ಕಣ್ಣೀರು ಹಾಕಿರಲಿಲ್ಲ. ಆದರೆ ಡ್ಯಾಡ್ ಸಾವಿಗೆ ನಾನೇ ಕಾರಣವೆಂದು ತಿಳಿದಾಗ ಮೊದಲ ಬಾರಿಗೆ ರಾತ್ರಿ ಪೂರ್ತಿ ಅಳುತ್ತಾ ಕುಳಿತಿದ್ದೆ. ಅಂಕಲ್ ಮಾತಿನಿಂದ ಡ್ಯಾಡ್ ಸಾವಿಗೆ ನಾನೇ ಕಾರಣ ಎನ್ನುವ ವಿಷಯ ನನ್ನನ್ನು ಅರ್ಧ ಸಾಯಿಸಿತ್ತು. ಮರುದಿನ ಅಂಕಲ್ ಬಳಿ ಹೋಗಿ ಅವರ ಕಾಲು ಹಿಡಿದು ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಮುಂದೆ ಅವರು ಹೇಳಿದಂತೆ ಕೇಳುತ್ತೇನೆ ಎಂದಾಗ ಡ್ಯಾಡ್ ಕನಸಿನಂತೆ ಚೆನ್ನಾಗಿ ಓದಿ ಭಾರದ್ವಾಜ್ ಕಂಪನಿಯ ಚುಕ್ಕಾಣಿ ಹಿಡಿಯಬೇಕು ಎಂದರು. ಆದರೆ ಡ್ಯಾಡ್ ಸಾವಿಗೆ ಕಾರಣವಾದ ನನ್ನನ್ನು ಹಾಳು ಮಾಡಿದ ಗೆಳೆಯರ ಬಳಗ ಹಾಗೂ ಆ ಕಾಲೇಜಿಗೆ ಪುನಃ ಕಾಲಿಡಲು ನನ್ನ ಅಂತರಾತ್ಮ ಒಪ್ಪಲಿಲ್ಲ. ನನ್ನೆಲ್ಲ ಜವಾಬ್ದಾರಿಯನ್ನು ಅಂಕಲ್ ಕೈಗಿರಿಸಿ ಒಬ್ಬ ಒಳ್ಳೆಯ ಮಗನಾಗಿ ವಾಪಸ್ಸಾಗುತ್ತೇನೆ ಎಂದು ಅವರಿಗೆ ಪ್ರಾಮಿಸ್ ಮಾಡಿ ಇಂಗ್ಲೆಂಡ್ ಫ್ಲೈಟಲ್ಲಿ ಕುಳಿತೆ. ಅಂಕಲ್ ಆಗಲೇ ಇಲ್ಲಿನ ಯೂನಿವರ್ಸಿಟಿಯಲ್ಲಿ ಮಾತಾಡಿ ಅಡ್ಮಿಷನ್ ಎಲ್ಲ ಮಾಡಿಸಿ ಈ ಬಿಲ್ಡಿಂಗಲ್ಲಿರುವ ಫ್ಲ್ಯಾಟನ್ನು ನನ್ನ ಹೆಸರಿಗೆ ಕೊಂಡಿದ್ದರು. ಒಂದೆರಡು ತಿಂಗಳು ಎಲ್ಲವನ್ನು ಮರೆಯಲು ತುಂಬ ಪ್ರಯತ್ನ ಪಟ್ಟೆ. ಆದರೆ ಆಗಲಿಲ್ಲ. ಆಗ ರಜನಿ ಅತ್ತೆ, ಅಖಿಲ್ ಮತ್ತು ಅಂಕಲ್ ನನಗೆ ಎಲ್ಲವನ್ನು ಮರೆತು ಹೊಸ ಜೀವನ ರೂಪಿಸಿಕೊಳ್ಳಲು ತುಂಬ ಸಹಾಯ ಮಾಡಿದರು. ಬೇಸರವಾದರೆ ಅತ್ತೆಯಲ್ಲಿ ಗಂಟೆಗಟ್ಟಲೆ ಮಾತನಾಡಿದಾಗ ತಾಯಿಯ ಪ್ರೀತಿ ಏನೆನ್ನುವುದು ತಿಳಿಯಿತು. 6-7 ತಿಂಗಳುಗಳ ಬಳಿಕ ನಿನ್ನ ಪರಿಚಯವಾಯಿತು. ನಂತರದ ನನ್ನ ಜೀವನ ನಿನಗೆ ಗೊತ್ತು ಆರ್ಯ. ನಿನ್ನಿಂದಾಗಿ ನನಗೆ ಇಲ್ಲೊಂದು ಕುಟುಂಬ ಸಿಕ್ಕಿತ್ತು. ನಂತರದ ವರ್ಷಗಳು ಹೇಗೆ ಕಳೆಯಿತೆಂದೇ ಗೊತ್ತಿಲ್ಲ ಎಂದು ದೀರ್ಘ ಉಸಿರು ಹೊರಚೆಲ್ಲಿದವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗಿತ್ತು. ಒಂದೆರಡು ನಿಮಿಷಗಳ ಮೌನದ ಬಳಿಕ ಕಣ್ಣೀರೊರೆಸಿಕೊಂಡ ಸಾಮ್ರಾಟ್ ಆರ್ಯ ಕಡೆಗೆ ತಿರುಗಿದಾಗ ಅವನ ಸ್ಥಿತಿ ಬಿರುಗಾಳಿಗೆ ಸಿಕ್ಕ ತರೆಗೆಲೆಗಳಂತಾಗಿತ್ತು. ಅವನ ಮೌನ ಹಾಗೂ ತನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಿರುವವನ ಕಣ್ಣೋಟ ಎದುರಿಸಲಾರದೆ, ಈಗ ನಿನಗೂ ಅನ್ನಿಸಿರಬಹುದು, ಇಂತಹ ಕಚಡ ಕೊಲೆಗಾರನ ಜೊತೆಗ ನಾನು ಈ 6 ವರ್ಷ ಇದ್ದೆ ಎಂದು. ಐ ಆಮ್ ಸಾರಿ ಆರ್ಯ. ಈ ವಿಷಯವನ್ನು ಮೊದಲೇ ನಿನ್ನಲ್ಲಿ ಅಂತ ಮುಂದೇನು ಹೇಳುವ ಮೊದಲೇ ಆರ್ಯ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಪ್ಲೀಸ್ ಏನು ಹೇಳಬೇಡ ಎಂದವನು ಸ್ವಲ್ಪ ಸಮಯದ ಬಳಿಕ ಅವನಿಂದ ದೂರ ಸರಿದು ಕಣ್ಣಿಂದ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿ, ಸಾಮ್ರಾಟ್, ನೀನು ಹೇಗಿದ್ದೆ ಎನ್ನುವುದು ನನಗೆ ಬೇಕಾಗಿಲ್ಲ ಕಣೋ. ನನ್ನ ಪೂರ್ತಿ ಫ್ಯಾಮಿಲಿ, ಮನೆ, ಬಿಸ್ನೆಸ್ ಎಲ್ಲ ಈ ಸಿಟಿಯಲ್ಲಿದ್ದರೂ ನಾನು ಆಯ್ಕೆ ಮಾಡಿದ್ದು ನಿನ್ನನ್ನು. ನೀನು ಕೆಲಸ ಮಾಡುತ್ತಿರುವ ಕಂಪನಿ ಹಾಗೂ ನಿನ್ನ ಈ ಫ್ಲ್ಯಾಟನ್ನು ಎಂದರೆ ನೀನು ಗೆಳೆಯನಿಗಿಂತ ಜಾಸ್ತಿ ಕಣೋ. ನನಗೊಬ್ಬ ಅಣ್ಣ ಅಥವಾ ತಮ್ಮ ಇದ್ದಿದ್ದರೆ ನಮ್ಮ ನಡುವೆ ಇಷ್ಟೊಂದು ಬಾಂಧವ್ಯ ಇರುತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಿನ್ನ ಜೊತೆಗೆ ಹೇಳಲಾಗದ ಒಂದು ನಂಟು ಬೆಸೆದು ಬಿಟ್ಟಿದೆ. ಕಾಲೇಜಲ್ಲಿ ನೀನು ಭಾರತದವನು ಅಂತ ಗೊತ್ತಾದಾಗ ನಾನೇ ಸ್ನೇಹ ಹಸ್ತ ಚಾಚಿದ್ದು. ಆದರೆ ಈ 6 ವರ್ಷ ಆ ಸ್ನೇಹವನ್ನು ಉಳಿಸಿಕೊಂಡು ಬಂದವನು ನೀನು ಸಾಮ್ರಾಟ್. ಎಲ್ಲ ಬಿಸ್ನೆಸ್ ಫ್ಯಾಮಿಲಿಯಲ್ಲಿ ನಡೆಯುವಂತೆ ಅಪ್ಪನ ಬಿಸ್ನೆಸ್ ಮುಂದುವರಿಸಿಕೊಂಡು ಹೋಗಬೇಕಾದ ನನಗೆ ಸ್ವಂತವಾದ ಒಂದು ಐಡೆಂಟಿಟಿ ಕೊಟ್ಟು ನನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡಿದ್ದು ನೀನು. ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ಯು ಬ್ರೋ ಎಂದವನು ಮತ್ತೊಮ್ಮೆ ಗೆಳೆಯನನ್ನು ಗಟ್ಟಿಯಾಗಿ ತಬ್ಬಿಕೊಂಡನು. ತನ್ನೆಲ್ಲ ನೋವನ್ನು ಗೆಳೆಯನ ಬಳಿ ಹಂಚಿಕೊಂಡ ಆರ್ಯ ಮನಸ್ಸು ಹಗುರಾಗಿತ್ತು. ಇಬ್ಬರು ರೂಫ್ ಟಾಪ್ ಮೇಲೆ ಕುಳಿತು ತಮ್ಮ ಕಾಲೇಜು ಜೀವನ, ಕೆಲಸ, ಕಂಪನಿ, ಫಾರಿನ್ ಟ್ರಿಪ್ ಬಗ್ಗೆಯೆಲ್ಲ ಮೆಲುಕು ಹಾಕುತ್ತಾ ಪುನಃ ಬಿಯರ್ ಕುಡಿಯತೊಡಗಿದರು. ಮಾತಿನ ಮಧ್ಯೆ ಸಾಮ್ರಾಟ್, ಆರ್ಯ, ನೀನ್ಯಾವಾಗ ಭಾರತಕ್ಕೆ ಬರ್ತೀಯಾ? ಆಗಾಗ ಕಲ್ಕತ್ತಾದಲ್ಲಿ ಅಜ್ಜಿ ಮನೆ ಇದೆ, ಅಲ್ಲಿಗೆ ಹೋಗಬೇಕು ಎನ್ನುತ್ತಿದ್ದೆ. ಸೊ ಪ್ಲ್ಯಾನ್ ಏನು ಅಂದ. ಗೊತ್ತಿಲ್ಲ ಸಾಮ್ರಾಟ್. ಡ್ಯಾಡ್ ಆಗಲೇ ಅವರ ಬಿಸ್ನೆಸ್ ಟೇಕ್ ಆಫ್ ಮಾಡಲು ನನ್ನನ್ನು ಕರೆಯುತ್ತಿದ್ದಾರೆ. ಇಲ್ಲಿಯವರೆಗೆ ನೀನಿದ್ದೆ ಎಂದು ಅವರ ಮಾತನ್ನು ಕಡೆಗಣಿಸುತ್ತಿದ್ದೆ. ಆದರೆ ನಾಳೆಯಿಂದ ನೀನು ಇಲ್ಲಿರೋಲ್ಲ.
ಇಲ್ಲಿದ್ದು ನಿನ್ನನ್ನು ಪ್ರತಿಕ್ಷಣ ಮಿಸ್ ಮಾಡುವುದಕ್ಕಿಂತ ನಾನು ಕೂಡ ಕೆಲಸಕ್ಕೆ ರಿಸೈನ್ ಮಾಡಿ ಡ್ಯಾಡ್ ಬಿಸ್ನೆಸ್ ನೋಡಿಕೊಳ್ಳುತ್ತೇನೆ. ಹಾಗಾಗಿ ಕಲ್ಕತ್ತಾಗೆ ಸದ್ಯಕ್ಕೆ ಬರುವ ಪ್ಲಾನ್ ಇಲ್ಲ. ಆದರೆ ನಿನ್ನ ಮದುವೆಗೆ ಖಂಡಿತ 1 ತಿಂಗಳು ಮೊದಲು ಬಂದಿರುತ್ತೇನೆ ಎಂದು ನಗುತ್ತಿದ್ದವನ ಕಡೆಗೆ ನೋಡಿ ಏನೋ ಹೇಳಬೇಕು ಎನ್ನುವಾಗ ಅವರಿಬ್ಬರ ಮಧ್ಯ ಇಟ್ಟಿದ್ದ ಸಾಮ್ರಾಟ್ ಫೋನ್ ರಿಂಗಣಿಸಿತ್ತು. ಇಬ್ಬರ ದೃಷ್ಟಿ ಮೊಬೈಲ್ ಪರದೆಯ ಮೇಲೆ ಹೊರಳಿ ಆರ್ಯ ಜೋರಾಗಿ ನಕ್ಕರೆ ಸಾಮ್ರಾಟ್ ಹಣೆ ನೀವಿಕೊಂಡು ಸುಮ್ಮನಾದನು. ಅಲ್ಲವೋ, ನಾನು ನಿನ್ನ ಮದುವೆಯ ಬಗ್ಗೆ ಹೇಳಿ ಬಾಯಿ ಮುಚ್ಚಿಲ್ಲ. ಆಗಲೇ ಅತ್ತೆಯ ಮಗಳ ಫೋನ್ ಎಂದು ಜೋರಾಗಿ ನಕ್ಕರೆ ಸಾಮ್ರಾಟ್ ಮೊಬೈಲ್ ಕೈಯಲ್ಲಿ ಹಿಡಿದನು. ಈ ಕತೆ ಇನ್ನು ಮುಂದುವರಿಯುವುದು. ಈ ಸ್ಟೋರಿ ಕೂಡ ತುಂಬ ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಇಂದಿನ ಕತೆಗೆ ಹೇಗೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟರು, ಈ ಸ್ಟೋರಿಗೂ ಕೂಡ ಹಾಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಹಾಗೆ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.